ರಾಜ್ಯದಲ್ಲಿ ಬಹುಚರ್ಚಿತ ಕಬ್ಬು ಬೆಳೆಗಾರರ ಹೋರಾಟ ಮತ್ತೊಂದು ಹಂತವನ್ನ ತಲುಪಿದೆ. ಬಾಗಲಕೋಟೆಯಲ್ಲಿ ಮುಂದುವರೆದ ಕಬ್ಬು ಹೋರಾಟ, ಕಬ್ಬು ಬೆಳೆಗಾರರ ಹೋರಾಟ, ಕಬ್ಬಿಗೆ ನಿಗದಿತ ದರವನ್ನ ನಿಗದಿಸಿ ಅಂತ ಆಗ್ರಹಿಸಿ ಅನ್ನದಾತರು ಧರಣಿ ಕುಳಿತುಕೊಂಡಿದ್ದಾರೆ. ಬೀದರ್, ಬಾಗಲಕೋಟೆಯಲ್ಲೂ ಕೂಡ 3,500 ರೂಪಾಯಿಗೆ ಕೊಡಿ ನೀವು ಬೆಲೆ ನಿಗದಿ ಮಾಡಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಪಟ್ಟು ಹಿಡಿದು ಪ್ರತಿಭಟನೆ ಮುಂದುವರಿಸಿದರೆ ಬೆಳೆಗಾರರು ಈಗಾಗಲೇ ಸರ್ಕಾರದ ಕಡೆಯಿಂದ 3,300 ರೂಪಾಯಿಗೆ ಬೆಳಗಾವಿ ರೈತ ಜೈ ಅಂದಿದ್ರು ಕೂಡ ಜೈ ಅಂತ ಸರ್ಕಾರದ ದರವನ್ನ ಬೆಳಗಾವಿ ರೈತ ಒಂದು ಕಡೆ ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಬೀದರ್, ಬಾಗಲಕೋಟೆ, ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ 3,500 ರೂಪಾಯಿಯನ್ನ ಕೊಡಬೇಕು ಅಂತ ರೈತರು ಪಟ್ಟು ಹಿಡಿದಿರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಒಂದು ಕಡೆ 9 ದಿನ ಪ್ರತಿಭಟನೆಯ ಮೂಲಕ ಸರ್ಕಾರದ ಮೆಟ್ಟಿಲೇರಿತ್ತು. ರಾಜ್ಯ ಸರ್ಕಾರವೂ ಕೂಡ ಕುಳಿತುಕೊಂಡು ರೈತ ಮುಖಂಡರು ಜೊತೆಗೆ ಕಬ್ಬು ಮಾಲೀಕರನ್ನ ಅಥವಾ ಕಾರ್ಖಾನೆ ಮಾಲೀಕರನ್ನ ಕೂಡ ಅವರ ಸಮ್ಮುಖದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಜವಾಬ್ದಾರಿಯುತವಾದಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಅದು 3,300 ರೂಪಾಯಿಗೆ ಫೈನಲ್ ಮಾಡಿದ್ರು. ಅದರಲ್ಲೂ ಕೂಡ 3,200 ರೂಪಾಯಿ ಪ್ರತಿ ಟನ್ನಿಗೆ ಅಂತ, ಅದರಲ್ಲೂ 100 ರೂಪಾಯಿಯನ್ನ ಪ್ರತಿ 50 ರೂಪಾಯಿನ ಸರ್ಕಾರದ ವತಿಯಿಂದ 50 ರೂಪಾಯಿನ ಕಬ್ಬು ಮಾಲೀಕರಿಂದ ಕಾರ್ಖಾನೆಯ ಮಾಲೀಕರು ಕೊಡ್ತಾರೆ ಅಂತ ಡಿಸಿಷನ್ ತೆಗೆದುಕೊಂಡ್ರು. ಸಂಬಂಧಪಟ್ಟಂತೆ ಮಿಶ್ರ ಪ್ರತಿಕ್ರಿಯೆ ಬಂತು. ಕೆಲವೊಂದಷ್ಟು ರೈತರು ಒಪ್ಕೊಂಡ್ರು, ಕೆಲವೊಂದಷ್ಟು ರೈತರು ಒಪ್ಕೊಳ್ಳಿಲ್ಲ. ಈಗ ಪ್ರತಿಭಟನೆ ಮುಂದುವರಿತಾ ಇರೋದನ್ನ ನೀವು ಗಮನಿಸ್ತೀರಾ. ಮತ್ತಷ್ಟು ತಾರಕಕ್ಕೇರುವ ಸಾಧ್ಯತೆ ಕೂಡ ದಟ್ಟವಾಗಿದ್ದು ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕಬ್ಬು ಬೆಳೆಗಾರರಿಗೆ ದರ ಪಾವತಿ ವಿಚಾರಕ್ಕೆ ಸಮರ ಸಾರ್ತಾ ಇದ್ದಾರೆ. ಪತ್ರದ ಮೂಲಕ ಸಮರ ಸಾರ್ತಾ ಇರೋದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಬ್ಬು ಬೆಳೆಗಾರರಿಗೆ ದರ ಪಾವತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮರ ಸಾರಲಾಗ್ತಾ ಇದೆ. ಪತ್ರ ಸಮರವನ್ನ ಮುಂದುವರಿಸಿರೋದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಸಿಎಂ ಸಿದ್ದುಗೆ ಬಹಿರಂಗವಾದ ಪತ್ರ ಬರೆದಿದ್ದಾರೆ ಪ್ರಹ್ಲಾದ್ ಜೋಶಿ. ಬೆಳೆಗಾರರ ಕಲ್ಯಾಣದ ನಿಮ್ಮ ಕಾಳಜಿಯನ್ನ ಪ್ರಶಂಸಿಸ್ತೀನಿ, ಆದರೆ ರೈತರ ಹಿತಾಸಕ್ತಿ ರಕ್ಷಣೆ ಮಾಡೋದಕ್ಕೆ, ದೀರ್ಘಾವಧಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಕೈಗೊಂಡ ಸುಧಾರಣೆ ಕಡೆಗಣಿಸುವಂತೆ ಕಾಣಿಸ್ತಾ ಇದೆ. ಇದು ನಮ್ಮ ದುರದೃಷ್ಟಕರ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯೋದ್ರ ಮೂಲಕ ಸಮರ ಸಾರ್ತಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ತೆಗೆದುಕೊಂಡ ಡಿಸಿಷನ್ ಕೆಲ ರೈತರು ಒಪ್ಕೊಂಡ್ರು ಕೂಡ ಎಲ್ಲ ರೈತರು ಒಂದೇ ಥರ ಇರೋದಿಲ್ಲ. ಮಧ್ಯಮ ವರ್ಗದ ರೈತರಿಗೂ ಕೂಡ ನೀರಾವರಿ ಸಮಸ್ಯೆ, ಸಾಗಾಣಿಕೆಯ ವೆಚ್ಚ, ಕಬ್ಬಿನಿಂದ ಬರುವಂಥ ಉತ್ಪನ್ನಗಳ ವೆಚ್ಚವನ್ನೆಲ್ಲ ಕಳೆದು ಕೆಲವೊಂದಷ್ಟು ನಷ್ಟ ನಾವು ಕೂಡ ಅನುಭವಿಸ್ತಿದ್ದೀವಿ ಅಂತ ಹೇಳ್ತಾ ಇದ್ರು. ಸಂಬಂಧಪಟ್ಟಂತೆ ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ರು ರಾಜ್ಯ ಸರ್ಕಾರ. ಹಾಗಾಗಿ ಪ್ರಹ್ಲಾದ್ ಜೋಶಿ ಕೂಡ ಈಗ ಪತ್ರದ ಮೂಲಕ ಸ್ಪಷ್ಟನೆಯನ್ನ ಕೊಡೋದ್ರ ಮೂಲಕ ಬೆಳೆಗಾರರ ಕಲ್ಯಾಣದ ಬಗ್ಗೆ ಕಾಳಜಿ ಇದೆಯಲ್ಲ ನಿಮಗೆ, ಅದಕ್ಕೇನು ಬೇಸರ ಇಲ್ಲ, ಪ್ರಶಂಸೆ ಇದೆ, ಆದರೆ ಕೇಂದ್ರ ಕೈಗೊಂಡ ಸುಧಾರಣೆಯನ್ನ ನೀವು ಕಡೆಗಣಿಸುವಂತೆ ಕಾಣಿಸಿದೆ. ಇದು ನಮ್ಮ ದುರದೃಷ್ಟಕರ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯೋದ್ರ ಮೂಲಕ ಸಮರವನ್ನ ಸಾರೋದಕ್ಕೆ ಕೇಂದ್ರ ಸಚಿವ ಮುಂದಾಗಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಅವರು ಬರೆದಿರುವ ಲೆಟರ್ನಲ್ಲಿ FRP ಸೇರಿ ಹಲವು ಅಂಶ ಉಲ್ಲೇಖವಾಗಿದೆ. FRP ಬರೀ ಮಾನದಂಡವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ರಾಜ್ಯಗಳು ಸಲಹಾ ಬೆಲೆ ಘೋಷಣೆ ಮಾಡೋದಕ್ಕೆ ಮುಕ್ತವಾಗಿದೆ. ಆದರೂ ಕೂಡ ಕರ್ನಾಟಕದಲ್ಲಿ ಇಲ್ಲಿವರೆಗೂ SAP ಘೋಷಣೆಯನ್ನ ಮಾಡಿಲ್ಲ. ಇದೆಲ್ಲ ವಿಚಾರವನ್ನ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ತಿವಿಯುವ ರೀತಿಯಲ್ಲಿ ಜೋಶಿ ಅವರು ಪತ್ರ ಸಮರವನ್ನ ಸಾರಿದ್ದಾರೆ. ಲೆಟರ್ನಲ್ಲಿ FRP ಸೇರಿ ಹಲವು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಯಾಕಂದರೆ ಪ್ರತಿ ಬಾರಿ ಇದೇನು ಕಬ್ಬು ಬೆಳೆಗಾರರ ವಿಚಾರ ಅಂತಲ್ಲ, ರಾಜ್ಯ ಸರ್ಕಾರ ಈ ಹಿಂದೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ಮೆಟ್ರೋ ಟಿಕೆಟ್ ರೇಟ್ ಜಾಸ್ತಿ ಮಾಡಿದಾಗಲೂ ಕೇಂದ್ರಕ್ಕೆ ಬೊಟ್ಟು ಮಾಡಿತ್ತು. ಸೇಮ್ ಆಸ್ ಇಟ್ ಈಸ್ ಈಗಲೂ ಅದೇ ರೀತಿ ಆಗಿದೆ. ಹಾಗಾಗಿ ಕೆಲವೊಂದಷ್ಟು ಡಿಸಿಷನನ್ನು ನೀವು ತೆಗೆದುಕೊಳ್ಬೋದು ಅಂತ ಪತ್ರದ ಮೂಲಕ ಸಮರ ಸಾರಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ.